ನನ್ನ ಭಾಳ ಮಿತ್ರರು ಆದಂತಹ ರಾಜೀವ್ ರೆಡ್ಡಿಯವರು ನಟನೆ ಮಾಡಿರುವಂತಹ ಈ ಕ್ಯಾಪಿಟಲ್ ಸಿಟಿ ಅನ್ನುವಂಥ ಒಂದು ಸಿನಿಮಾದ ಆಡಿಯೋ ರಿಲೀಸ್ಗೆ ನಾನು ಆ್ಯಕ್ಚುಲಿ 2 ತಿಂಗಳಿಂದ ನಾನು ಹೋಗಿದ್ದೆ. ಅಲ್ಲಿ ಕಾರ್ಯಕ್ರಮ ನಡೆದಂತಹ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಅವತ್ತು 5 ಭಾಷೆಗಳಲ್ಲಿ ಟ್ರೈಲರ್ ಮತ್ತು ಸಾಂಗ್ಗಳನ್ನು ನಾನು ನೋಡಿದೆ. ಇವತ್ತು ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ. ಅನಂತ್ ಅವರು ಒಳ್ಳೆ ನಿರ್ದೇಶಕರು, ಭಾಳ ಹೆಸರಾಂತ ನಿರ್ದೇಶಕರು. ಈ ಸಿನಿಮಾ ಚೆನ್ನಾಗಿ ಮಾಡಬೇಕಂತ ಹೇಳಿ ಭಾಳ 2 ವರ್ಷದಿಂದ ಅವರು ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಇದರಲ್ಲಿ ದೊಡ್ಡ ನುರಿತ ಕಲಾವಿದರು ರವಿಶಂಕರ್ ಇರ್ಬೋದು, ಸುಮನ್ ಇರ್ಬೋದು, ಮತ್ತು ಅದೇ ರೀತಿ ನಮ್ಮ ಲೋಹಿತಾಶ್ವರ್ ಅವರೆಲ್ಲರೂ ಕೂಡ ಸೇರಿದಂತೆ ನಮ್ಮ ಬಿಗ್ ಬಾಸಲ್ಲಿದ್ದಂಥ ನಾಯಕಿ ಅವರೆಲ್ಲರೂ ಕೂಡ ಭಾಳ ಒಂದು ಅದ್ಭುತವಾದಂಥ ನಟನೆಯನ್ನು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. 1990ರ ಆ ಸಮಯದಲ್ಲಿ ಏನು ಒಂದು ಭೂಗತ ಲೋಕ ರೌಡಿಸಮ್ ಇತ್ತು ಆ ಸಂದರ್ಭದಲ್ಲಿ. ಇವಾಗ ನಾವೆಲ್ಲ ಅಲ್ಲಿ ಕೊತ್ವಾಲ್ ರಾಮಚಂದ್ರ, ಜಯರಾಜ್ ನಾವು ಯಾರು ನೋಡಿಲ್ಲ. ಆದರೆ ಅವ್ರು ಹಿಂಗಿದ್ರಂತೆ, ಅವ್ರು ಈ ಥರ ಇದ್ದರಂತೆ ಅನ್ನುವಂಥದ್ದು ತೋರಿಸ್ತಾ ಇರ್ಬೇಕಾದ್ರೆ ಒಂದು ಕುತೂಹಲ ಬರುತ್ತೆ ಪಿಕ್ಚರ್ ಒಳಗಡೆ, ಸ್ಟೋರಿಲಿ. ಆ ಕೊತ್ವಾಲ್ ರಾಮಚಂದ್ರ ಅವ್ರಿಗೇನು ಸಂಬಂಧ ಈ ಸ್ಟೋರಿನಲ್ಲಿ, ಅಥವಾ ಅವ್ರ ಶಿಷ್ಯಂದಿರು, ಮತ್ತು ಅದೇ ರೀತಿ ಜಯರಾಜ್ ಮತ್ತು ಅವ್ರ ಶಿಷ್ಯಂದಿರು, ಅದು ಅನೇಕರು, ಗಣೇಶ್ ಇರ್ಬೋದು, ಆ ಥರ ಅನೇಕರು, ತುಂಬ ಬೂಟಸ್ ಕುಮಾರ್ ಅಂತವ್ರು ಅನೇಕರು ಆ ಹೆಸರುಗಳಲ್ಲಿ ಪ್ರಸ್ತಾಪ ಆಗಿದೆ ಪಿಕ್ಚರಲ್ಲಿ. ಅವನ್ನೆಲ್ಲ ತೋರಿಸಿದ್ದಾರೆ, ಕತೆ ಒಳಗಡೆ ಎಲ್ಲ ಮಿಕ್ಸ್ ಮಾಡಿದ್ದಾರೆ. ಬಟ್ ಈ ನಾಯಕ ನಟರಾದಂಥ ರಾಜೀವ್ ರೆಡ್ಡಿಯವ್ರ ಪಾತ್ರ ಅದರಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಭಾಳ ಅವರು ಒಂದು ಒಳ್ಳೆ ನಟನೆಯನ್ನು ಮಾಡಿದ್ದಾರೆ, ಅದ್ಭುತವಾಗಿ ನಡೆಸಿದ್ದಾರೆ. ಅವ್ರು ಜಿಂದಗಿ ಪಿಕ್ಚರಲ್ಲಿ ತುಂಬ ಚೆನ್ನಾಗಿ ಮಾಡಿದರು. ಹಾಗಾಗಿ ಈ ಸಿನಿಮಾದಲ್ಲೂ ಕೂಡ ಅವರ ಎಲ್ಲ ಒಂದು ಟ್ಯಾಲೆಂಟ್ನ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಹಾಗಾಗಿ ಸಾಂಗ್ಸು ಮತ್ತು ಫೈಟ್ ಅಂತೂ ಜಾಸ್ತಿ ಇದೆ, ಹೆಚ್ಚಾಗಿ ಫೈಟು ಸೀನ್ಗಳು ಜಾಸ್ತಿ ಇರೋದ್ರಿಂದ. ಸೊ ರವಿಶಂಕರ್ ಅವರು ನೈಜ ನಟನೆ ಮಾಡಿದ್ದಾರೆ. ರವಿಶಂಕರ್ ಅವರು ಭಯಂಕರ ಒಳ್ಳೆ ಕಲಾವಿದರು ಅವರು. ಸೊ ಅವರು, ಸುಮನ್ ಅವರೆಲ್ಲ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಭಗೀರಥ ಚಲನಚಿತ್ರದ ನಾಯಕ ನಟನಾಗಿ ಈ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ಪ್ರೇಕ್ಷಕರಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ. ಹೊಸಬ್ರು ಇರಬಹುದು ಅಥವಾ ಹಳಬ್ರು ಇರ್ಬೋದು, ಯಾರೇ ಮಾಡಿರಲಿ ಸಿನಿಮಾನ, ದಯವಿಟ್ಟು ಚಲನಚಿತ್ರ ಮಂದಿರಕ್ಕೆ ಬಂದು ನಮ್ಮ ಸಿನಿಮಾನ ನೋಡಿ ನಮ್ಮ ಈ ಕನ್ನಡ ಇಂಡಸ್ಟ್ರಿನ ಇನ್ನೂ ಉನ್ನತ ಸ್ಥಾನಕ್ಕೆ ನೀವು ಬೆಳೆಸಬೇಕು, ಅದನ್ನು ಎಂಕರೇಜ್ ಮಾಡಬೇಕು, ಪ್ರೋತ್ಸಾಹ ಮಾಡಬೇಕು ಅಂತ ನಾನು ಮನವಿ ಮಾಡ್ತಾಯಿದ್ದೀನಿ. ಜೊತೆಗೆ ಇವತ್ತು ನೋಡಿ, ಇವತ್ತು ಕೇರಳದಲ್ಲಿ ಮಲಯಾಳಮ್ಮು ಕೇವಲ ಒಂದು ಚಿಕ್ಕ ರಾಜ್ಯ, ಆದರೆ ಇಡೀ ವಿಶ್ವದಲ್ಲಿ ಅವರು ಆ ಮಲಯಾಳಂ ಸಿನಿಮಾನ ಜನ ನೋಡ್ತಾ ಇದ್ದಾರೆ. ಇವತ್ತು ಮಲಯಾಳಮಲ್ಲೂ ಅಲ್ಲೂ ಆ ರಾಜ್ಯದಲ್ಲೂ ಅಷ್ಟೇ, ಕೇರಳದಲ್ಲಿ ಎಲ್ಲ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡ್ತಾ ಇದ್ದಾರೆ, ಬಂದು ತಮಿಳ್ನಾಡಲ್ಲಿ ನೋಡ್ತಾ ಇದ್ದಾರೆ, ಆಂಧ್ರದಲ್ಲಂತೂ ತುಂಬ ಜನ ಬಂದು ನೋಡ್ತಾ ಇದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಥಿಯೇಟ್ರಲ್ಲಿ ಸಿನಿಮಾನ ನೋಡೋರ ಸಂಖ್ಯೆ ಭಾಳ ಕಡಿಮೆ ಆಗಿದೆ ಅಂತ ನಮ್ಮ ಫಿಲ್ಮ್ ಚೇಂಬರ್ ಇರ್ಬೋದು, ಎಲ್ಲ ನಿರ್ಮಾಪಕರು, ನಿರ್ದೇಶಕರು ಮಾತಾಡ್ತಾ ಇದ್ದಾರೆ. ಆದರೆ ನಾನೇ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಕನ್ನಡ ಪ್ರೇಕ್ಷಕರನ್ನ, ಹೊಸಬ್ರಾಗಲಿ ಹಳಬ್ರಾಗಲಿ ಯಾರೇ ನಟನೆ ಮಾಡಿರಲಿ, ದಯವಿಟ್ಟು ಕನ್ನಡ ಚಲನಚಿತ್ರಗಳನ್ನು ನೀವು ಥಿಯೇಟ್ರ್ಗಳಲ್ಲೇ, ಚಲನಚಿತ್ರ ಮಂದಿರಗಳಲ್ಲೇ ಬಂದು ಸಿನಿಮಾ ನೋಡಿ ನಮ್ಮಂಥವ್ರಿಗೆ ಎಲ್ರಿಗೂ ಪ್ರೋತ್ಸಾಹ ನೀಡಬೇಕು. ಇವತ್ತು ಭಗೀರಥನ ತಾವು ದಯವಿಟ್ಟು ಗೆಲ್ಲಿಸಿದ್ದೀರಾ, ನಮ್ಮ ಸಿನಿಮಾ ನೋಡಿದ್ದೀರಾ, ಬಂದು ಗೆಲ್ಲಿಸಿದ. ಅದೇ ರೀತಿ ಎಲ್ಲ ಹೊಸಬ್ರ ಸಿನಿಮಾಗಳನ್ನು ತಾವು ದಯವಿಟ್ಟು ಚಿತ್ರಮಂದಿರಗಳಲ್ಲೇ ಬಂದು ಸಿನಿಮಾ ನೋಡಿ ಕನ್ನಡ ಇಂಡಸ್ಟ್ರಿನೂ ಬೆಳೀಲಿ ಮತ್ತು ಒಂದು ಮನೋರಂಜನೆಯೂ ಕೂಡ ಇಲ್ಲಿ ನಾವು ಕೂಡ ಬೆಳೀಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ